ಸೋನಿ 15Y ಪ್ಯಾನಲ್ ಆಗಿರ್ತದೆ ಇದು. ಇದರ ಒಂದು ಕನೆಕ್ಟರ್ ಬಂದುಬಿಟ್ಟು ಈ ರೀತಿ ಇದೆ, 15Y ಪ್ಯಾನಲ್. ಈ ಪ್ಯಾನಲಿಗೆ ನಾವು ಯೂನಿವರ್ಸಲ್ ಮದರ್ ಬೋರ್ಡನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಯೂನಿವರ್ಸಲ್ ಮದರ್ ಬೋರ್ಡ್ ಬಂದುಬಿಟ್ಟು ಈ ನಂಬರ್ ಇರ್ತದೆ, ಮಾರ್ಕೆಟ್ನಲ್ಲಿ ಸಿಗುವಂಥ ಯೂನಿವರ್ಸಲ್ ಮದರ್ ಬೋರ್ಡು. ಇದರ ಒರಿಜಿನಲ್ ಬೋರ್ಡು ಡ್ಯಾಮೇಜ್ ಆಗಿರೋದ್ರಿಂದ ನಾನು ಯೂನಿವರ್ಸಲ್ ಬೋರ್ಡನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಆದರೆ ಯೂನಿವರ್ಸಲ್ ಬೋರ್ಡ್ ಇನ್ಸ್ಟಾಲ್ ಮಾಡಿ ಆನ್ ಮಾಡಿದಾಗ ಇದರ ಒಂದು ಸ್ಕ್ರೀನ್ ಬಂದುಬಿಟ್ಟು ಸ್ಕ್ರೀನ್ ಓಕೆ ಇದೆ, ಪಿಕ್ಸೆಲ್ ಕೋಡು ಹೆಚ್ಚು ಕಡಿಮೆ ಮಾಡಿದಾಗ ಸ್ಕ್ರೀನ್ ಬರುತ್ತೆ. ಬಟ್ ವೈಟ್ ಸ್ಕ್ರೀನ್ ಜಾಸ್ತಿ ಇದೆ, ಇದು ವೈಟ್ ಸ್ಕ್ರೀನ್ ಇದೆ. ಈ ಸೋನಿ ಟಿ ವಿಯಲ್ಲಿ ಇದೊಂದು ಕಾಮನ್ ಕಂಪ್ಲೇಂಟ್. ಈ ವೈಟ್ ಸ್ಕ್ರೀನ್ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಮೊದಲು ಇದರ ಒಂದು ಬಿಟ್ಟಿಗೆ ಸಂಬಂಧಪಟ್ಟ ವಿಷಯ ಇರ್ತದೆ. ಅಂದರೆ ಇದರಲ್ಲಿ ಬಿಟ್ಟುಗಳು 12 ಇರುತ್ತೆ. ಆ್ಯಕ್ಚುಲಿ ನಾವು ಯೂನಿವರ್ಸಲ್ ಬೋರ್ಡ್ನಲ್ಲಿ LVDS ಏನು ಬಿಟ್ಟುಗಳು 10 ಇರ್ತದೆ, ಫುಲ್ HD 10 ಅಂದರೆ 20 ವೈರ್ ಇರುತ್ತೆ, 10 ಫೇರ್. ಆದರೆ ಇದರಲ್ಲಿ ಜಾಸ್ತಿ ಇರುತ್ತೆ, ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ಈ ಕೊನೆಯ ಒಂದು 2 ಫಿಕ್ಸಲನ್ನು ಗ್ರೌಂಡ್ ಮಾಡಬೇಕು. ಸೊ ನಾವೀಗ ಈ LVDS ಕೇಬಲ್ನಲ್ಲಿ ಮಾಡಿಫಿಕೇಷನ್ ಮಾಡಬೇಕು. ನೋಡಿ, ಇಲ್ಲಿ ಕಾಣಿಸುವಂಥ ಒಂದು 4ನೇ ಟೆಸ್ಟ್ ಪಾಯಿಂಟ್ ನೋಡಿ, ಸೈಡ್ನಲ್ಲಿ ಕೆಳಗಿನ ಭಾಗ, ಅಂದರೆ ಈ ಭಾಗದ ಕೆಳಗಿನ ಲೈನ್ನ 1 2 3 4ನೇ ಟೆಸ್ಟ್ ಪಾಯಿಂಟ್, ಅಂದರೆ 6 1 1 1 111 ಇದೆ 4ನೇ ಟೆಸ್ಟ್ ಪಾಯಿಂಟ್. ಆ 4ನೇ ಟೆಸ್ಟ್ ಪಾಯಿಂಟ್ನಿಂದ ಗ್ರೌಂಡ್ ಮಾಡಬೇಕು. ಸೊ ಈಗ ಇದರ ಸೇಮ್ 4ನೇ ಪಿನ್ನನ್ನು ನೇರವಾಗಿ ಗ್ರೌಂಡಿಗೆ ಕೊಟ್ಟಿದ್ದೇನೆ. ಗ್ರೌಂಡಿಗೆ ಕೊಟ್ಟು ಸೆಟ್ ಆನ್ ಮಾಡಿದ್ದೇನೆ. ನೋಡೋಣ ಏನು ಬರುತ್ತೆ ಅಂತ. ಎಸ್, ಬ್ರೈಟ್ನೆಸ್ ಬಂತು. ಸೊ ಮ್ಯಾಪಿಂಗ್ ಇದೆ. ಮ್ಯಾಪಿಂಗನ್ನು ನಾವು ಈಗ ಸರಿ ಮಾಡೋಣ. ಮ್ಯಾಪಿಂಗನ್ನು ಸರ್ವಿಸ್ ಮೋಡಿನ ಮೂಲಕ ನಾವು ಸರಿ ಮಾಡುವ. ಇನ್ಪುಟ್ 208 ಇದರ ಸರ್ವಿಸ್ ಮೋಡ್ ಆಗಿರುತ್ತದೆ. ಸರ್ವಿಸ್ ಮೋಡ್ ಓಪನ್ ಮಾಡಿಕೊಂಡು ಸೇಮ್ ಪ್ಯಾನಲ್ ಅಡ್ಜಸ್ಟ್ ಆಪ್ಷನಿಗೆ ಹೋಗಬೇಕು. ಅದರಲ್ಲಿ ಉಳಿದಂಥದ್ದು ಪ್ಯಾನಲ್ ಮಿರರಿಂಗ್ ಅಂತ ಹೇಳುವಂಥ ಒಂದು ಆಪ್ಷನಿಗೆ ಹೋಗಿ ಮಿರರ್ ಆನ್ ಇದ್ದದನ್ನು ಆಫ್ ಮಾಡೋಣ. ಓಕೆ, ಈಗ ಪ್ಯಾನಲ್ ಮಿರರಿಂಗ್ ಓಕೆ ಆಯಿತು. ನೆಕ್ಸ್ಟ್ ಉಳಿದಂಥದ್ದು ಮುಂದಕ್ಕೆ ಬಿಟ್ ಚೇಂಜ್ ಮಾಡುವುದರ ಮೂಲಕ ನಾವೊಮ್ಮೆ 8 ಬಿಟ್ಟನ್ನು ಚೇಂಜ್ ಮಾಡೋಣ. 8 ಬಿಟ್ ಇದೆ. ಓಕೆ, 6 ಬಿಟ್ ಮಾಡುವಾಗ ಇನ್ನೂ ಪಿಕ್ಚರ್ ಕ್ಲಿಯರಾಗಿ ಬಂತು. 10 ಬಿಟ್ ಮಾಡಿದಾಗ ವ್ಯತ್ಯಾಸ ಆಯಿತು. ಸೊ ನಾನು 6 ಬಿಟ್ನಲ್ಲಿ ಸೆಟ್ಟನ್ನು ಇಟ್ಕೊಳ್ತೇನೆ. ಈ ರೀತಿಯಾಗಿ ಟಿ ವಿ ರೆಡಿ ಆಯಿತು. ಯೂನಿವರ್ಸಲ್ ಸೋನಿ ಮಾಡೆಲಿಗೆ, ಅಂದರೆ ಸೋನಿ ಟಿ ವಿಗೆ ನೋಡಿ, ಈ ರೀತಿಯಾದಂಥ ಒಂದು ಮದರ್ ಬೋರ್ಡಿಗೆ ಯೂನಿವರ್ಸಲ್ ಮದರ್ ಬೋರ್ಡನ್ನು ನಾವು ಇನ್ಸ್ಟಾಲ್ ಮಾಡಿದಾಗ ವೈಟ್ ಸ್ಕ್ರೀನ್ ಬಂದಾಗ ನಾವು ಈ ಟಿಕಾನ್ ಬೋರ್ಡಿನ 4ನೇ ಪಿನ್, ಇದಕ್ಕೂ ಕಾರಣ ಇದೆ. ಯಾಕೆಂದರೆ ಇದರಲ್ಲಿ 12 ಫೇರ್ ಇರ್ತದೆ, ಫುಲ್ HD 10 ಫೇರ್. 4ನೇ ಫೇರನ್ನು ಗ್ರೌಂಡ್ ಮಾಡುವಾಗ ಪಿಕ್ಚರ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ.